ಇದು ಈ ನೆಕ್ಸ್ಟ್ ಜನರೇಷನ್ನು ನೋಡಿ ಕಲಿಬೇಕಾದದ್ದು. ಅಂದರೆ ನಿಮ್ಮನ್ನ ಪ್ರಶಂಸೆಗೂ ಒಳಪಡಿಸಿ ಅದನ್ನ ಅನುಕರಣೆಯನ್ನು ಮಾಡಬೇಕು ನಾವು ಅಂತ ಒಂದು ಮೆಸೇಜ್ ಇದು. ಖಂಡಿತವಾಗಿ ದಟ್ಸ್ ಹೌ ವಿನಯ ಪ್ರಸಾದ್ ಅವರ ಮತ್ತು ಈ ಕಲಾರಂಗದ ನೆಂಟು. ನಮ್ಗೆ ಡೈರೆಕ್ಟ್ ಕ್ವಶನ್ ನಿಮಗೆ ಸಿಕ್ಕಿದಿರ ಬಿಡಲ್ಲ, ಕೇಳ್ಬಿಡ್ತೀನಿ. ಹೇಳಿ. ನೀವು ಯಾವ ಕೆಲಸ ಮಾಡಿಲ್ಲ? ನಾನು ಏರೋಪ್ಲೇನ್ ಓಡಿಸಿಲ್ಲ, ಅಂದ್ರೆ ಪೈಲಟ್ ಆಗಿಲ್ಲ. ಹೌದು, ಓಕೆ, ಆಯ್ತಾ. ಆದರೆ ಅವ್ರು ಓಡಿಸೋವಾಗ ಅವ್ರ ಗೇರ್ಗಳು ಎಲ್ಲಿ ಚೇಂಜ್ ಆಗುತ್ತೆ, ಹೇಗೆ ಚೇಂಜ್ ಆಗುತ್ತೆ, ಎಷ್ಟು ಡಿಗ್ರಿ ಡಿಸೆಂಡಿಂಗಲ್ಲಿರುತ್ತೆ, ಎಷ್ಟು ಏರೋನಾಟಿಕ್ ಸ್ಪೀಡಲ್ಲಿ ಇದು ಹೋಗ್ತಾ ಇದೆ, ಎಷ್ಟು ಹೈಟಲ್ಲಿದೆ, ಏರ್ ಪ್ರೆಷರ್ ಏನಿದೆ, ಅದ್ರ ಬಗ್ಗೆ ಒಂದು ಮುಂಚೆ ಎಲ್ಲ ಪುಸ್ತಕ ಓದಿ ತಿಳ್ಕೊತಾ ಇದ್ದೆ. ಆಮೇಲೆ ಕಾಕ್ಪಿಟ್ ಇಂದ ಅವರೇ ಅನೌನ್ಸ್ ಮಾಡಕ್ ಶುರು ಮಾಡಿದ್ರು. ಅಲ್ಲಿರೋರ್ನ ಪ್ರಶ್ನೆ ಮಾಡಕ್ ಶುರು ಮಾಡಿದೆ. ತೀರಾ ಕೇಳ್ಕೊಂಡಿದ್ದೆ. ಒಂದ್ ದಿವ್ಸ ಬಿಡ್ರಿ ಕಾಕ್ಪಿಟ್ಗೆ ನನ್ನ ಒಂದು 5 ನಿಮಿಷ ಕುತ್ಕೊಂಡ್ ಬರ್ತೀನಿ. ಉತ್ಸಾಹ, ಅಲ್ಲಿ ಕುತ್ಕೊಂಡ್ ನೋಡೋ ಉತ್ಸಾಹ, ಆಯ್ತಾ. ಹಂಗಾರೆ ನಿಮ್ಗೆ ಗೊತ್ತು ಬಿಡಿ ಹಂಗಾರೆ ಪೈಲಟಿಂಗ್ ಇಲ್ಲ ಸ್ಟಿಯರಿಂಗ್ ಹಿಡ್ಕೊಂಡಿಲ್ವಾ, ವಾಟ್ ಎವರ್ ಅಲ್ಲಿ ಸ್ಟಿಯರಿಂಗ್ ಇರುತ್ತೋ ಇನ್ನೇನಿರುತ್ತೋ ಒಟ್ನಲ್ಲಿ ಅದು ಹಿಡ್ಕೊಂಡಿಲ್ವಾ ನಾನು. ಇಂಥ ಕೆಲಸದ ಬಗ್ಗೆ ನಂಗೆ ಆಸಕ್ತಿನೇ ಇಲ್ಲಪ್ಪ ಅನ್ನೋದು ಯಾವ್ದಾರು ಇದೆಯಾ? ಹಾಗೆ ಹೇಳಕ್ ಹೋದ್ರೆ ಬಹುಶಃ ನನ್ಗೆ ಆತರ ಇಲ್ವೇ ಇಲ್ಲ ಅಂತ ನಾನು ಹೇಳಲ್ಲ. ಅಂದ್ರೆ ನಾನು ಟೆಕ್ನಿಕಲ್ ಬಗ್ಗೆ ಹೇಳಲ್ಲ. ಲೈಕ್ ಟೆಕ್ನಿಕಲಿ ಶಿ ಕ್ಯಾನ್ ಡೂ ಎನಿಥಿಂಗ್. ಓಕೆ, ಶಿ ಈಸ್ ಫ್ಯಾಂಟಾಸ್ಟಿಕ್. ಅವ್ರು ಒಂದ್ರ ಮೇಲೆ ಇಟ್ರು ಅಂತಾದ್ರೆ ಅವ್ರು ಮಾಡ್ತಾರೆ, ಅದನ್ನ ಪಕ್ಕ ಮಾಡ್ತಾರೆ. ಇಂಥ ಕೆಲಸ ಅಂತ ಬಂದಾಗ ಐ ಥಿಂಕ್ ಇನ್ನೊಬ್ರನ್ನ ಕೆಳಗಾಣಿಸಿ ಅವರು ಮೇಲೆ ಬರುವಂತ ಕೆಲಸ ಅವ್ರು ಯಾವತ್ತೂ ಮಾಡೋದು ಇಲ್ಲ. ಅವ್ರ ಮನಸ್ಸಿಗೆ ಅದು ಬರೋದು ಇಲ್ಲ. ಮ್ಯಾನಿಪುಲೇಷನ್ ಇಲ್ಲ, ಡಾಮಿನೆನ್ಸ್ ಇಲ್ಲ, ಪೊಲಿಟಿಕ್ಸ್ ಇಲ್ಲ, ಇನ್ಕರೆಕ್ಟ್ ಏನು ತತ್ವಗಳನ್ನ ಮೀರಿ ಹೋಗೋದು ಖಂಡಿತ ಇಲ್ಲ. ಇದ್ದಿದ್ರೆ ಇಷ್ಟೊತ್ತಿಗೆ ಒಂದಷ್ಟು ರೂಮರ್ ಹಾಕೊಂಡ್ಬಿಟ್ಟು ಒಂದಷ್ಟು ಅಂತೆ ಕಂತೆಗಳ ಬಂತೆ ಓಡಾಡ್ಬಿಡ್ತಿತ್ತು. ಇಲ್ಲ, ನಾನು ಒಂದು ಹೇಳ್ತೀನಿ. ಎಷ್ಟೋ ಜನರು ಈಗದ ಸೋಷಿಯಲ್ ಮೀಡಿಯಾದ ದೃಷ್ಟಿಕೋನದಿಂದ ಹೇಳ್ತೀನಿ. ಈ ರೂಮರ್ಸ್ ಅಂತ ನೀವು ಏನು ಹೇಳ್ತಿರಲ್ಲ, ಅದಕ್ಕೆ ಅವ್ರು ಅರ್ಹರಲ್ಲದೆ ಹೋದರೂ ಕೂಡ ಈ ರೂಮರ್ಗೆ ಒಂದು ಅರ್ಹತೆ ಬಂದ್ಬಿಟ್ಟಿದೆ ಅವರನ್ನೆಲ್ಲ ತಗೊಳ್ಳೋದಕ್ಕೆ. ಆದ್ರಿಂದ ಇದ್ರ ಅರ್ಹತೆ ಜಾಸ್ತಿ ಆಗ್ಬಿಟ್ಟು. ಚೆನ್ನಾಗಿ ಅನಲೈಸ್ ಮಾಡಿದ್ದೀರಾ. ಅಲ್ಲ ನೋಡಿ, ನಾನೇನು ಫೇಸ್ಬುಕ್ಕಲ್ಲಿ ಇಲ್ಲ, ನಾನೇನು ಇದರಲ್ಲಿ ಇಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲ, ಯಾವ್ದ್ರಲ್ಲೂ ಇಲ್ಲ ನಾನು, ಆಯ್ತಾ. ನನ್ನ ಪ್ರೊಡಕ್ಷನ್ ಕಂಪನಿ ಒಂದಿದೆ, ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ನೀವು. ಯಾಕಂತಂದ್ರೆ ನಾನು ಐ ಬಿಲಾಂಗ್ ಟು ದ ಸೊಸೈಟಿ ಮೈ ಸೆಲ್ಫ್ ಅಂಡ್ ಸೊಸೈಟಿ ಬಿಲಾಂಗ್ಸ್ ಟು ಮೀ ಆಲ್ವೇಸ್. ಐ ಆಮ್ ದ ಸೋಷಿಯಲ್ ಮೀಡಿಯಾ ಪೀಪಲ್ ಆರ್ ಮೀಡಿಯಾ ಪೀಪಲ್ ಟು ಮೀ. ಏನೇ ಇದ್ರು 1-to-1 ಕನೆಕ್ಷನ್. ಇಲ್ಲೇ ಲೈಕ್ ಕೊಡಿ ಸಾಕು, ಅಥವಾ ಲೈಕ್ ಕೊಡಿ ಅನ್ನೋ ಉದ್ದೇಶಕ್ಕೆ ನಾನು ಕೆಲಸ ಮಾಡೇ ಇಲ್ಲ ಅಂತ ತಲೆಲೇ ಇಲ್ವಲ್ಲ. ಅದೆಲ್ಲ ಈಗ ಡೆವಲಪ್ ಆಗಿರುವಂಥದ್ದಲ್ವಾ. ಇವಾಗ ಹೇಗಪ್ಪ ಅಂತಂದ್ರೆ, ನಾವೆಲ್ಲ ಈ ಫ್ಯಾಮಿಲಿಗೆ ಬಹಳ ಒತ್ತು ಕೊಡೋದ್ರಿಂದ ನಮ್ಮ ಫ್ಯಾಮಿಲಿ ಗ್ರೂಪ್ ಒಂದು, ವಾಟ್ಸಪ್ ಗ್ರೂಪ್ ಒಂದು ಇರುತ್ತಪ್ಪ. ಅಲ್ಲಿ ಯಾರಾದರೂ ಏನಾದರೂ ತಮ್ಮ ಅಚೀವ್ಮೆಂಟು, ತಮ್ಮ ಒಂದು ಸಾಧನೆಗಳನ್ನೆಲ್ಲ ಹಾಕ್ಕೊಂಡಾಗ ಅದಕ್ಕೊಂದು ಲೈಕ್ ಕೊಡೋಕ್ಕೆ, ಎಸ್, ಒಂದು ಥಮ್ಸ್ ಅಪ್, ಒಂದು ಹಾರ್ಟು ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಇಲ್ಲ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಕೇಳಿದ್ರೆ, ಒಂದು ಅದರ ಅವಶ್ಯಕತೆ ಬರಲಿಲ್ಲ ಅಂತ ನಾನು ಹೇಳ್ತೀನಿ. ಮೇ ಬಿ ನ್ಯೂಸ್ ಪೇಪರ್ ಓದ್ತೀನಿ, ತುಂಬ ಓದ್ತೀನಿ, ಪುಸ್ತಕಗಳನ್ನು ಓದ್ತೀನಿ, ಸಾಹಿತ್ಯದ ಅಪ್ಡೇಟ್ ತಾನಾಗೆ ಆಗ್ತಾ ಇರುತ್ತೆ. ಮೇ ಬಿ ನನಗೆ ಅದರ ಅವಶ್ಯಕತೆ ಬರಲಿಲ್ಲ, ಅಥವಾ ಇವತ್ತಿಗೂ ಕೂಡ ಅದರ ಪ್ರಾಮುಖ್ಯತೆ ನನಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತೀನಿ. ಸೋಷಿಯಲ್ ಮೀಡಿಯಾವನ್ನು ರೂಮರ್ ಮಟ್ಟಕ್ಕೆ ತಗೊಂಡು ಹೋಗುವ ರೀತಿಯಲ್ಲಿ ಯಾಕೆ ಬಳಸ್ಕೊಳ್ತಾರೆ, ಇದರ ಅವಶ್ಯಕತೆಯ ಮೂಲಭೂತತೆಯ ಬಗ್ಗೆನೇ ನನಗೆ ಪ್ರಶ್ನೆ ಇದೆ. ಬಹುಶಃ ಅದರಿಂದಾಗಿ ನಾನು ಇದರಲ್ಲಿ ಇಲ್ಲ. ಸಮಾಜವೇ ನನ್ನದು, ನಾನೇ ಸಮಾಜ ಅಂತ ಹೇಳ್ಕೊಂಡು ತಿರುಗೋರಿಗೆ ಸಾಮಾಜಿಕ ಜಾಲತಾಣದ ಅವಶ್ಯಕತೆ, ನೈಸ್, ಸಮಾಜನೇ ನಾನು, ನನ್ನದೇ ಸಮಾಜ ಅಂತ ಹೇಳ್ಕೊಂಡು ತಿರುಗುವವರಿಗೆ ಜಾಲತಾಣದ ಅವಶ್ಯಕತೆ ಬಹುಶಃ ಇರಲ್ಲ. ಒಂದು ಸ್ಟೇಟ್ಮೆಂಟೇ ಆಗೋಯ್ತಲ್ಲ ಪುಟ್ಟ. ಸೂಪರ್, ನನ್ನ ಪ್ರೋಮೋ ಆಗೋಯ್ತು ಅವ್ರ ಸ್ಟೇಟ್ಮೆಂಟ್ ಆದ್ರೆ. ಬಟ್ ಮಾಡರ್ನ್ ಜಗತ್ತಲ್ಲಿರೋ ಪ್ರಥಮ ಇದನ್ನ ಅಗ್ರಿ ಟು ಡಿಸ್ಅಗ್ರಿನಾ ಅಥವಾ ಪೂರ್ತಿ ಅಗ್ರಿನಾ? ನೋ, ಐ ರೆಸ್ಪೆಕ್ಟ್ ಹರ್ ಚಾಯ್ಸ್, ಡೆಫಿನೆಟ್ಲಿ ನಾನು ಒಪ್ಕೊಳ್ತೀನಿ. ನನಗೆ ಕೆಲವು ಸತಿ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಿಂದಾಗಿ ನಾನು ತುಂಬ ಬೆನಿಫಿಟ್ ಮಾಡ್ಕೊಂಡಿದ್ದೀನಿ, ನಾನು ಅದರ ಬಗ್ಗೆ ಇಲ್ಲ ಅಂತ ಹೇಳಲ್ಲ. ಆದರೆ ಕೆಲವೊಮ್ಮೆ ಇಟ್ ಕ್ಯಾನ್ ಬಿ ಅನ್ ಆ್ಯಡಿಂಗ್ ಫ್ಯಾಕ್ಟರ್ ಆಫ್ ಸ್ಟ್ರೆಸ್ ಆಲ್ಸೋ. ಅಂದರೆ ಅದರ ಒಂದು ಫಾಸ್ಟ್ ಪೇಸ್ ಏನಿದೆ, ಇಟ್ ಮೇಕ್ಸ್ ಯು ಫೀಲ್ ಅದು ಕೆಲವು ಸತಿ ಅಯ್ಯೋ ನಾನು ಅವರಷ್ಟು ಏಳಿಗೆ ನನ್ನಲ್ಲಿ ಇಲ್ವೇನೋ, ಅವರ ಇದರಲ್ಲಿ ನಾನು ಮಾಡ್ತಾ ಇಲ್ವೇನೋ ಅನ್ನೋ ಅಂಥ ಖಿನ್ನತೆ ಕೆಲವು ಸತಿ ಬಂದ್ಬಿಡುತ್ತೆ. ಆಗ ಯೋಚನೆ ಮಾಡ್ತೀನಿ, ಅಮ್ಮ ಹೇಳೋದು ಕರೆಕ್ಟೇನೆ, ಇಫ್ ಯು ವಾಂಟ್ ಪೀಸ್ ಆಫ್ ಮೈಂಡ್ ಸ್ಟೇ ಅವೇ ಫ್ರಮ್ ಸೋಷಿಯಲ್ ಮೀಡಿಯಾ ಅಂತ ಹೇಳೋದು.
ಆದರೆ ಅನ್ಫಾರ್ಚುನೇಟ್ಲಿ ನನ್ನ ಏಜ್ ಆ್ಯಂಡ್ ಜನರೇಷನ್ ಅವರಿಗೆ ಅದು ಸ್ವಲ್ಪ ಚಾಲೆಂಜಿಂಗ್. ಯಾಕಂದರೆ ಎಷ್ಟೋ ಸತಿ ಏನಾಗ್ಬಿಡುತ್ತೆ, ನಿಮ್ಮ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಎಷ್ಟಿದೆ ನೋಡಿಕೊಂಡು ನಿಮಗೆ ಕೆಲಸ ಕೊಡುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಬಟ್ ಆದರೆ ನಂಗೆ ಅನ್ಸಿದ್ದು ಒಂದು ಪ್ರಥಮದಲ್ಲಿ ಆಕೆಗೇನು ಇಷ್ಟ ಇಲ್ವೋ ಅಥವಾ ಆಕೆಗೇನು ಅನ್ಸಿದ್ಯೋ ಅದನ್ನ ಖಡಕ್ಕಾಗಿ ಹಾಗೆ ಹೇಳುವ ವ್ಯಕ್ತಿತ್ವದ ಹೆಣ್ಮಗಳು ಆಕೆ. ಖಂಡಿತ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೇಳಿದಾರೆ ಅವರು ನಂಗೆ ಇಷ್ಟ ಆಗಿಲ್ಲ, ಇದು ಹಿಂಗೆ ರಾಂಗ್, ಇದು ಹೌದು ಹೌದು. ಸುಮ್ಮನೆ ಕೂರೋ ಹೆಣ್ಮಗಳಲ್ಲ. ನೋಡಿ, ನಾನು ಹೇಳ್ತೀನಿ, ಈ ಸಂಕ್ರಾಂತಿ ಅನ್ನುವ ಈ ಸಮಯದಲ್ಲಿ ನಾವು ಈ ಟಾಪಿಕ್ ಮಾತಾಡೋದು ಬಹಳ ಒಳ್ಳೇದು. ಯಾಕೆ ಅಂತ ಹೇಳ್ತೀನಿ, ನಾನು ಅದೇ ಮನೋಭಾವನೆಯವಳು. ಆದ್ರೆ ಅದನ್ನ ಹೇಳೋವಾಗ ಅದಕ್ಕೆ ಒಂದ್ ಸೈಡಿಂದ ಎಳ್ಳು, ಒಂದ್ ಸೈಡಿಂದ ಬೆಲ್ಲ, ಇನ್ನೊಂದ್ ಸೈಡಿಂದ ಕೊಬ್ಬರಿ ಎಲ್ಲ ಕವರ್ ಮಾಡಿಬಿಟ್ಟು ನೋಡಿ ಇದು ರುಚಿಯಾಗಿದೆ ತಿನ್ನೋಡಿ ಅಂತ ಅವ್ರು ತಿಂದು ನೋಡಿದ ಮೇಲೆ ಒಳಗನ್ನ ಸ್ವಾದ ಇದೆಯಲ್ಲ, ಅದು ಬುದ್ಧಿಗೆ ಸ್ವಲ್ಪ ಚುರುಕು ಮುಟ್ಟಿಸಿದಾಗ ಓ ಏನೋ ಅಂದ್ಬಿಟ್ರಲ್ಲ ಇವರು ಅಂತ ಅಂದ್ಕೊಳ್ಳುವಂಥ ಮೆಸೇಜನ್ನು ನಾನು ಕೊಟ್ಟಿರ್ತೀನಿ. ಪ್ರಥಮ ಯಾವುದೇ ಕೋಟಿಂಗು ಇಲ್ಲದೇನೆ ಒಳಗಿನ ಸಾರನ ಮಾತ್ರ ಒನ್ ಶಾಟಲ್ಲಿ ಕೊಟ್ಟಿರ್ತಾರೆ. ಇಷ್ಟೇ ವ್ಯತ್ಯಾಸ. ಅವಳು ಕೊಡೋದು ಸಾರವನ್ನೇ, ನಾನು ಕೊಡೋದು ಅದನ್ನೇ. ಆದರೆ ವ್ಯತ್ಯಾಸ ಇಷ್ಟೇನೆ. ಅವಳು ಅದನ್ನು ಭಾಳ ಪಾಲಿಶ್ಡಾಗಿ ಕೊಡ್ತಾಳೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನನ್ನ ಥರದ, ನಮ್ಮ ಕಾಲದ ತರಹದ, ನನ್ನ ಥರ ಅಂತ ನಾನು ಹೇಳೋದಲ್ಲ, ನಮ್ಮ ಕಾಲದ ತರಹದ ಅಪ್ರೋಚ್ ಇದೆಯಲ್ಲ, ಅದು ಈಗ ಬಹುಶಃ 50% ಜನಕ್ಕೆ ಮಾತ್ರ ತಲುಪುತ್ತೆ, ಇನ್ನು 50% ತಲುಪಲ್ಲ. 100% ತಲುಪಬೇಕು ಅಂತಂದರೆ ಪ್ರಥಮನ ಥರ ಹೇಳಬೇಕು. ನನ್ನ ಉದ್ದೇಶ ಜಗಳ ಮಾಡುವಂಥದ್ದಲ್ಲ, ಕಾಂಟ್ರವರ್ಸಿ ಮಾಡುವಂಥದ್ದಲ್ಲ, ಅಥವಾ ಯಾರ ಜೊತೆಗೂ ನಿಷ್ಠೂರ ಕಟ್ಕೊಳ್ಳೋ ಆದರೆ ಕಮ್ಯುನಿಕೇಟ್ ಮಾಡ್ದೇನೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಸುದ್ದಿಗಳನ್ನು ಹಬ್ಬಿಸ್ಲಿಕ್ಕೆ, ಅದರ ಒಂದು ಪವರನ್ನ ಯಾರಾದರೂ ತಗೊಳ್ಲಿಕ್ಕೆ ಹೋದರೆ ನಾನು ಸುಮ್ಮನೆ ಬಿಡೋದಿಲ್ಲ. ಅಷ್ಟೆ. ನಗ್ನಗ್ತಾನೆ ನಮ್ಮಲ್ಲಿ ಒಂದು ಹೇಳ್ತಾರಲ್ಲ, ರೇಷ್ಮೆ ಶಾಲಲ್ಲಿ ಸುತ್ತಿ ಹೊಡೆಯೋದು ಅಂತ, ಸ್ವಲ್ಪ ಹಾಗೆ. ನನಗೀಗ ಒಂದು ಪ್ರಶ್ನೆ ರೈಸ್ ಆಗ್ತಾ ಇದೆ. ಎಂತ ಕಿಟ್ಟಿದ್ದು ಅವ್ರಿಗೆ ಪ್ರಥಮ ಅಂತ ಹೆಸರು? ನಾನು ಒಂದು ಮಾತು ಹೇಳ್ತೀನಿ. ಮಗು ಹುಟ್ಟೋ ಸಮಯದಲ್ಲಿ ಏನ್ ಹೆಸರಿಡೋದು ಅಂತ ನಾವು ಗಂಡ ಹೆಂಡತಿ ಮಾತಾಡ್ಕೊಳ್ಳುವಾಗ ನಂಬರ್ 1 ಅಂತ ಇಟ್ಬಿಡೋಣ ಅಂತ ನನ್ನ ಗಂಡ ಹೇಳಿದ್ರು. ನಂಬರ್ 1 ಅಂತ ಇಡೋಣ ಅಂತ ನಾನು ಹೇಳಿದೆ. ನಮ್ದೆಂತ ರಾಜರ ವಂಶನ? ಚೋಳ ರಾಜ 1, ಕದಂಬ ರಾಜ 1, ಪಲ್ಲವ ರಾಜ 1, 2ನೇ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಇದೆಂತ ರಾಜವಂಶನ ನಮ್ದು? ಈ ತರ ಎಲ್ಲ ಅಲ್ಲಪ್ಪ. ಪ್ರಥಮ ಅಲ್ಲ, ನಮ್ದು ವಂಶ, ಆಯ್ತಾ? ನಮ್ದು ಒಂದು ವಂಶ. ಸೊ ಮತ್ತೆ ಹಾಗಾದ್ರೆ ಈಗ ನಾನೀಗ ಹೇಳ್ತೀನಿ, ಪ್ರಥಮ ಅಂತ ಇಟ್ರೆ ಹೇಗಿರುತ್ತೆ ಅಂದ್ರು. ನಾನು ಹಾರ್ಬಿದ್ದೆ. ಚೆನ್ನಾಗಿದೆಯಲ್ಲ ಹೆಸರು, ಅವರೇ ಹೇಳಿದ್ದು. ತಾನು ಹೇಳಿದೆ ಇದು ಎಷ್ಟು ಚೆನ್ನಾಗಿದೆಯಲ್ಲ ಅಂತ. ಮತ್ತೆ ಪ್ರಥಮ ಅಂದ್ರೆ ಏನು? ನಂಬರ್ 1 ತಾನೆ ಅಂದ್ರು. ಹಾಗಾಗಿ ಅವಳಿಗೆ ಹೆಸರು ಪ್ರಥಮ. ಅಲ್ಲ, ಇಂಥ ಅಕ್ಷರದಿಂದ ಇಡಬೇಕು ಅಂತ ಇರುತ್ತಲ್ಲ, ಆ ಅಕ್ಷರ ಪಾನೆ ಇತ್ತಾ? ಪಾನೆ ಇತ್ತ, ಬೇರೆ ಏನೋ ಇತ್ತ? ಅಲ್ಲ, ಅದು ಪ್ರಸಾದ್ ಅನ್ನುವ ಹೆಸರು ಇದ್ದಿದ್ರಿಂದ, ಪಿ ಇಂದ ಬರಬೇಕು ಅನ್ನೋ ಒಂದು ಆಸೆ ಇದ್ದಿದ್ರಿಂದ ಅದು ಪ್ರಥಮ. ಆದ್ರೆ ಹೇಳುವಾಗ ಪ್ರಥಮ ಅಂತ ಹೇಳ್ಬಿಡ್ಲಿಲ್ಲ, ನಂಬರ್ 1 ಅಂತ ಶುರುವಾಯ್ತು. ಆಮೇಲೆ ಪ್ರಥಮ ಅಂತ ಶುರುವಾಯ್ತು. ಎರಡೂ ಕಡೆಯಿಂದ ನಾನೇ ಮೊದಲನೇ ಮೊಮ್ಮಗು. ಅಮ್ಮನ ಕಡೆಯಿಂದ ಅಪ್ಪನ ಕಡೆ ಸೆಕೆಂಡ್ ಜನರೇಷನ್ ನಾನೇನೆ. ಅದ ಕಾರಣ ಬಹಳ ಫಸ್ಟ್ ಮೊಮ್ಮಗು ಅಂತ ಹೇಳಿ ಪ್ರಥಮ. ಪೂರ್ತಿ ಪ್ಯಾಂಪರ್ಡ್ ಕಿಡ್ ಇದು. ಪ್ಯಾಂಪರ್ಡ್ ವಿತ್ ಕಂಟ್ರೋಲ್, ಅಂಡರ್ ಕಂಟ್ರೋಲ್. ಪ್ಯಾಂಪರ್ಡ್, ನಾಟ್ ಸ್ಪಾಯ್ಲ್ಡ್. ಎಸ್, ನಾಟ್ ಸ್ಪಾಯ್ಲ್ಡ್. ಪ್ಯಾಂಪರ್ಡ್ ಖಂಡಿತ. ಎರಡೂ ಕಡೆಯಿಂದ ಒಂದೇ ಮೊಮ್ಮಗು ಆಗಿದ್ರಿಂದ ಆ ಹೆಣ್ಮಗು ನಮ್ಮನೆ ದೇವಿನೇ, ನಮ್ಮನೆ ಅನ್ನಪೂರ್ಣೇಶ್ವರಿ, ನಮ್ಮನೆ ಲಕ್ಷ್ಮಿ, ನೀವು ಏನಾದರೂ ಹೇಳಿ, ನಮ್ಮನೆ ಪ್ರಕೃತಿ ಎಲ್ಲವೂ ನಮಗೆ ಅದೇನೆ. ಮೊನ್ನೆ ಕೂತ್ಕೊಂಡು, ಈಗ 2 ದಿವಸದ ಹಿಂದೆ ನಾನು ನಮ್ಮ ಅಕ್ಕ ಉಡುಪಿಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಾನು ನಿನ್ನೆಷ್ಟೇ ವಾಪಸ್ ಬಂದಿದ್ದು. ಮಾತಾಡುವಾಗ ಒಂದು ಮಾತು ಹೇಳ್ಕೊತಾ ಇದ್ವಿ. ಏನು ಗೊತ್ತಾ, ಇವಳು ಬಂದಿದ್ಲು, ಉಡುಪಿಲೇ ಇದ್ಲು, ಈ ಶೂಟಿಂಗ್ಗೋಸ್ಕರ ಇವತ್ತು ಬಂದಿದ್ದು ಇಲ್ಲಿಗೆ. ಹುಟ್ಟಿದ ತಕ್ಷಣ ನೀನು ಹಾಲು ಕೇಸರಿ ಹಾಕಿ ಹಾಲು ಕುಡ್ದಿದ್ಯಲ್ಲೇ, ಆ ಕೇಸರಿ ಪೂರ್ತಿ ಮಗು ಕೆನ್ನೆ ಮೇಲೆ ಇತ್ತು ಗೊತ್ತಾ ಅಂತ. ನೋಡಿ ಅದು ಹೇಳು. ಈಗ ನಮ್ಮ ಅಕ್ಕ ಯಾವ ಕಲಾವಿದಕ್ಕೆ ಕಡಿಮೆ? ಎಂಥ ಹೋಲಿಕೆ ಅದನ್ನ ಕೊಟ್ಟಿರೋದು. ಆಮೇಲೆ ಯಾವುದನ್ನ ರಿಲೇಟ್ ಮಾಡಿ ಹೇಳಿರೋವಂಥದ್ದು. ಹಾಗೆ ಈ ಮಗುವಿನ ಒಂದೊಂದು ನರನಾಡಿಯನ್ನು ಕೂಡ ಸೂಕ್ಷ್ಮವಾಗಿ ನೋಡಿ ಖುಷಿಪಟ್ಟು ತುಂಬ ಮುದ್ದಿನಿಂದ, ಆದರೆ ಹಠಮಾರಿ ಆಗದೆ ಇರೋ ಥರ ಬೆಳೆಸ್ಕೊಂಡು ಬೆಳೆದೇ ಇರೋ ಥರ ಬೆಳೆಸ್ಕೊಂಡು, ಅಂದರೆ ಇವತ್ತಿನವರೆಗೂ ಆ ಪ್ಯಾಂಪರಿಂಗ್ ಹಾಗೇ ಇದೆ. ಗದ್ರದು, ಅಮ್ಮ ಹೊಡೆಯೋದು, ಅಮ್ಮ ಅಂದ್ರೆ ಭಯ, ಆ ಥರದೆಲ್ಲ ಇಲ್ಲ ಇಲ್ಲ.
ಎಂತ ಇಲ್ವಾ ಅಮ್ಮ ಅಂದ್ರೆ ನಾನು ಹೇಳ್ತೀನಿ ನಿಮ್ಗೆ, ಅದು ಜೆಂಟಲ್ ಪೇರೆಂಟಿಂಗ್ ಅನ್ನೋದು ಈಗಿನ ನಾರ್ಮ್ ಅಲ್ವಾ. ಲೈಕ್ ಮಕ್ಕಳಿಗೆ ಬೈಯೋ ಹಾಗಿಲ್ಲ, ಹೊಡೆಯೋ ಹಾಗಿಲ್ಲ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಯಾವುದೇ ಮಕ್ಕಳಿಗೆ, ನನ್ನ ನಂತರದ ಮಕ್ಕಳಿಗೂ ಕೂಡ ಹೊಡೆದು ಬಡ್ದು ಗದ್ರಿ ಯಾರೂ ಏನನ್ನೂ ಹೇಳ್ಕೊಟ್ಟಿಲ್ಲ. ಅದು ಯಾಕೆ ಹಾಗೆ ಮಾಡಿದ್ದು ತಪ್ಪು ಅನ್ನೋವಂಥದ್ರ ಅನಾಲಿಸಿಸ್ನ ಕೊಟ್ಟು ಬೆಳೆಸಿದ್ದಾರೆ. ದ್ಯಾಟ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ಆದ ಕಾರಣ ಯಾರನ್ನು ನೋಡಿದ ತಕ್ಷಣ ಅಯ್ಯೋ ಭಯ ಅಥವಾ ಅಯ್ಯೋ ಇವ್ರು ಏನು ಹೇಳ್ಬಿಡ್ತಾರೋ ಅನ್ನೋ ಒಂದು ಆತಂಕ, ಆ ಆಂಗ್ಸೈಟಿ ಮಕ್ಕಳಲ್ಲಿ ಸದಾ ಇರೋದಿಲ್ಲ. ಎಂತ ನೀವು ತಂಟೆ ತರ್ಲೆ ತಾಪತ್ರ ಏನು ಕೊಟ್ಟೇ ಇಲ್ವಾ? ಇಲ್ಲ, ನಾನು ತುಂಬಾ ಕ್ವೈಟ್ ಚೈಲ್ಡ್. ನಾನು ಕ್ವೈಟ್, ಮಗುಗೆ ಇರುವಂತಹ ಚಿಕ್ಕ ಪುಟ್ಟ ತುಂಟತನಗಳೆಲ್ಲ ಇರ್ತಾ ಇತ್ತು, ನಾವು ಖುಷಿ ಪಡ್ತಾ ಇದ್ವಿ ಅದನ್ನ ನೋಡಿ. ಹಿಡಿಯೋದು ಆ ಥರದ್ದೆಲ್ಲ ಸೀನ್ ಇಲ್ಲ. ಛೇ ಬಹಳ ಕಾಮ್ ಅಂಡ್ ಕೂಲ್. ನಾನು ಅಳ್ತಾ ಇದ್ರು ಯಾವ್ದಾದ್ರು ವಿಷಯಕ್ಕೆ ಸೌಂಡು ಬರ್ತಾ ಇರ್ಲಿಲ್ಲ. ಅಮ್ಮ ಹೇಳ್ತಾರಲ್ಲ, ಮುಖ ನೋಡಿದ್ರೇನೆ ಗೊತ್ತಾಗ್ತಾ ಇತ್ತು ಅದು ಅಳ್ತಾ ಇದೆ ಅಂತ, ಇಲ್ಲದ್ರೆ ಗೊತ್ತಾಗ್ತಾ ಇರ್ಲಿಲ್ಲ. ಹೌದು, ಕೆನ್ನೆ ಮೇಲೆ ಹಿಂಗ್ ನೀರು ಉರುಳಿ ಬಿದ್ದಾಗ್ಲೇ ಗೊತ್ತಾಗ್ಬೇಕು ನಮ್ಗೆ, ಅಯ್ಯೋ ಮಗು ಅಳ್ತಾ ಇದೆ ಅಂತ. ಸೌಂಡು ಇರ್ತಾ ಇರ್ಲಿಲ್ಲ ಅದು ಅಳೋದು. ನಾನು ಅವಾಗ್ಲೇ ಹೇಳಿದ್ ಕರೆಕ್ಟ್, ಒಳ್ಳೆ ಹೆಣ್ಮಗ್ ಮಗಳನ್ನ ಎತ್ಬಿಟ್ಟಿದ್ದೀರಾ. ಅಯ್ಯೋ ನಿಜವಾಗ್ಲು ಯಾವ್ದೋ ಜನ್ಮದ ಪುಣ್ಯ. ಈ ತರದೆಲ್ಲ ಬಹಳ ಅಪರೂಪ. ಹೌದು ಹೌದು, ವೆರಿ ವೆರಿ ರೇರ್ ಕೇಸ್ಗಳಿವೆಲ್ಲ. ಹೌದು. ಇಲ್ಲ, ಅದು ನಾನು ಹೇಳ್ತೀನಿ, ಅಷ್ಟೊಂದು ಪೆಡಸ್ಟಲ್ ಮೇಲೆ ಇಡೋದು ಬೇಡ. ಸಮ್ವೇರ್ ಆ ಟೀನ್ ಟ್ರಾನ್ಸಿಷನ್ ಅಂತ ಬಂದಾಗ ನಂಗೂ ಸ್ವಲ್ಪ ಟೆಂಪರ್ ವ್ಯತ್ಯಾಸಗಳಾಗೋದು, ಮತ್ತೆ ನನ್ನ ಅರಿವಿಗೆ ಬರ್ದೇನೆ ನನ್ನ ಟೆಂಪರ್ ಏರ್ ಬಿಡೋದು, ಕಿರ್ಚಾಡೋದು ಒಂಚೂರು ಬರ್ತಾ ಇತ್ತು. ಆದರೆ ಅಮ್ಮ ಅದನ್ನು ತುಂಬ ಕ್ರಾಫ್ಟ್ಫುಲಿ ಹ್ಯಾಂಡಲ್ ಮಾಡಿ, ಇಟ್ಸ್ ಲೈಕ್ ಯಾಕೆ ಕೋಪ ಮಾಡಿಕೊಂಡ್ರೆ ನಿನಗೆ ಹಾಳಾಗುತ್ತೆ ಹೊರತು ಇನ್ನೊಬ್ರಿಗೆ ಅದೇನು ಪ್ರಯೋಜನ ಆಗಲ್ಲ. ಸೊ ಟ್ರೈ ಟು ಬಿ ಆ್ಯಸ್ ಕಾಮ್ ಆ್ಯಸ್ ಪಾಸಿಬಲ್ ಅಂತ ಆಗ್ಲಿಂದ ಹೇಳಿದ್ದೆ. ನನಗೆ ಇವತ್ತು ವೆನ್ ಐ ಆಮ್ ಅ ಪೇರೆಂಟ್ ಮೈ ಸೆಲ್ಫ್, ನಾನು ಅದನ್ನು ಅನ್ವಯಿಸೋಕ್ಕೆ ಸಾಧ್ಯ ಆಗ್ತಾ ಇದೆ. ಹೆಂಗಿದೆ ಅಂದರೆ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಗಳದೆಲ್ಲ ಈಗ ನೋಡಿ, ಇಷ್ಟು ದೊಡ್ಡಾಕೆ ನಿಮ್ಮ ಮಗಳು, ಈ ಪ್ರಥಮ ಮೇಡಮ್ಗೋ 12 ವರ್ಷದ ಮಗಳಿದ್ದಾಳೆ. ದೇವಳಿಗ್ಲೂ ಯಾರು ನಂಬಲ್ಲ. ಅಂದ್ರೆ ನಿಮ್ಮ ವಂಶದ ಈ ತರದ್ದು ಇದೆಯಲ್ಲ ವಾಹಿನಿ, ಇದು ತುಂಬಾ ಚಂದ ಉಂಟು ಮಾಡಿ. ಹೌದು, ನಿಜವಾಗಿ ಹೌದು. ಅಂದ್ರೆ ಸುಮಾರು ಜನ ಕೇಳ್ತಾ ಇರ್ತಾರೆ, ಸ್ಕಿನ್ ಎಲ್ಲ ಹೇಗೆ, ಹೌ ಡು ಯು ಹ್ಯಾವ್ ಸಚ್ ಅ ಕ್ಲಿಯರ್ ಸ್ಕಿನ್, ತುಂಬಾ ನೀವು ಕೊರಿಯನ್ ಸ್ಕಿನ್ ಕೇರ್ ಮಾಡ್ತೀರ. ಏನ್ ಮಣ್ಣು ಇಲ್ಲ, ಅರ್ಧ ಜೆನೆಟಿಕ್ಸೇ ಬಂದಿರೋದು, ಇನ್ನರ್ಧ ನಮ್ದು ಲೋಕಲ್ ಏನೇನಿದೆ ಉಪಾಯಗಳು. ಅಮ್ಮ ಆಯುರ್ವೇದದಲ್ಲಿ ತುಂಬಾ ನಂಬ್ತಾರೆ. ಅವರು ಒಂದು ದಿನ ಪಾರ್ಲರಿಗೆ ಹೋದವರಲ್ಲ, ಒಂದಿನ ಬ್ಯೂಟಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡವ್ರಲ್ಲ, ಏನೂ ಅಲ್ಲ, ನೆವರ್ ಎವರ್. ಆಯ್ತಾ? ಸೊ ಅವ್ರನ್ನ ನೋಡಿ ಆಬ್ವಿಯಸ್ಲಿ ನೋಡಿ, ಯಾವಾಗಲೂ ತುಂಬಾ ಕೇಳ್ತಿರ್ತಿರಲ್ಲ, ಈಗ ಕೇಳಿಸ್ಕೊಳ್ಳಿ. ವಿನಯ ಪ್ರಸಾದ್ ಮೇಡಮ್ ಲೈಫ್ ಅಲ್ಲಿ ಪಾರ್ಲರ್ಗೆ ಹೋದವರಲ್ಲ. ಸೊ ಅವ್ರು ಏನ್ ಮಾಡ್ಕೋತಾರೋ, ಹಾಲು ಅರಿಶಿನ ಕಡಲೆ ಹಿಟ್ಟು ಅಷ್ಟೇ, ನಮ್ದು ಎಲ್ಲ ಮನೆಯಲ್ಲಿ ಆ ಥರದ್ದೆಲ್ಲ. ನಮ್ಮನೆ ಅಡಿಗೆ ಮಾಡಕ್ ಒಬ್ಳು ಬರ್ತಾಳೆ. ಅವಳ ಹತ್ರ ನಾನು ಒಂದ್ ದಿವಸ ದಾಳಿಂಬೆ ಅವಳು ಬಿಡಿಸಿ ಇಡ್ತಾ ಇದ್ಲು. ಅಂದ್ರೆ ಇತ್ತೀಚೆಗಷ್ಟೇ ಆ ಸರ್ವಿಸ್ಗಳನ್ನೆಲ್ಲ ಸ್ವಲ್ಪ ತಗೊಳ್ಳೋದು, ಯಾಕಂದ್ರೆ ಬೆಳಿಗ್ಗೆ ಅಷ್ಟು ಬೇಗ ಎಲ್ಲ ಮಾಡ್ಕೊಂಡು ಹೊರಡೋಕೆ ಕಷ್ಟ ಆಗತ್ತೆ ಅಂತ. ಸೊ ದಾಳಿಂಬೆ ಬಿಡಿಸಿ ಇಡುವಾಗ ಈ ದಾಳಿಂಬೆ ಸಿಪ್ಪೆದು ಒಂದು ಕಷಾಯ ಮಾಡ್ಕೊಂಡು ಕುಡಿತೀನಿ ನಾನು. ಅದು ಓವರ್ ಆಲ್ ಹೆಲ್ತ್ಗೆ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೆ ಗಂಡಸರು ಹೆಂಗಸರು ಎಲ್ಲರೂ ಕುಡಿಬೋದು. 40 ವರ್ಷದ ಮೇಲೆ ಇರುವಂಥವ್ರು ಅದನ್ನು ಕುಡಿದ್ರೆ ಭಾಳ ಒಳ್ಳೆಯದು ಅಂತ. ಕಣ್ಣಿಗೂ ಒಳ್ಳೆಯದು, ಸ್ಕಿನ್ನಿಗೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು ಅಂತ. ನಾನು ಆಯುರ್ವೇದದಲ್ಲಿ ನಂಬಿಕೆ ಇರೋದ್ರಿಂದ ಅವಳಿಗೆ ಹೇಳಿದೆ, ದಾಳಿಂಬೆ ಸಿಪ್ಪೆ ಇಡಮ್ಮ ಸ್ವಲ್ಪ, ನಾನು ಆಮೇಲೆ ಕಷಾಯ ಮಾಡ್ಕೊಂಡು ಕುಡಿತೀನಿ ಅಂತ ಹೇಳಿದೆ. ಅದ್ರದ್ದು ಕಷಾಯ ಮಾಡ್ತೀಯಮ್ಮ ಅಂತಂದು. ಹೌದು ಅಂತ. ನೆಕ್ಸ್ಟ್ ದಿವಸ ಪಪ್ಪಾಯ ಸಿಪ್ಪೆ ಹೆಚ್ಚಕ್ಕೆ ಹೇಳಿದೆ. ಅದಕ್ಕೆ ಅದು ಸಿಪ್ಪೆ ಇಡ್ಲಮ್ಮ, ಕಷಾಯ ಮಾಡ್ಕೋತೀಯಾ ಅಂತ ಕೇಳ್ತಾ ಇದ್ಲು. ಹೇಳಿದೆ, ಇಲ್ಲ ಅದು ಇಡು, ನಾ ಅದನ್ನ ಮುಖಕ್ಕೆ ಹಚ್ಕೋತೀನಿ ಆಯಿತಾ. ಹಾಗಾಗಿ ಅವಳು ಯಾವುದ್ರ ಸಿಪ್ಪೆ ತೆಗೆದ್ರು, ಕೊನೆಗೆ ಸೀಮೆ ಬದನೆಕಾಯಿ ಹಾಗಲಕಾಯಿ ಮೇಲ್ಗಡೆದು ಇದನ್ನ ಕೆರೆಸಿದ್ರು ಕೂಡ ಈ ಅಮ್ಮ ಏನ್ ಮಾಡ್ಕೋತಾರೋ ಹೇಳಕ್ಕಾಗಲ್ಲ, ಇಲ್ಲಿ ಇಟ್ಬಿಟ್ಟು ಹೋಗ್ತೀನಿ ಅಂತ ಕಪ್ಪಲ್ಲಿ ಮುಚ್ಚಿಟ್ಟು ಹೋಗಿರ್ತಾಳೆ. ಈರುಳ್ಳಿ ಸಿಪ್ಪೆ ಒಂದ್ ದಿವಸ ಮುಚ್ಚಿಟ್ಟಿದ್ಲು. ಇದು ಹೈಟ್ಸ್.